ಕರುನಾಡಿನ ಪರಿಸರ ಮಾತೆ ಮರಗಳನ್ನ ಮಕ್ಕಳಂತೆ ಸಾಕಿ ಬೆಳೆಸಿದ್ದ ಸಾಲು ಮರದ ತಿಮ್ಮಕ್ಕ ಈಗ ನೆನಪು ಮಾತ್ರ. ತಮ್ಮ 114ನೇ ವಯಸ್ಸಿನಲ್ಲಿ ತಿಮ್ಮಕ್ಕ ಇಹಲೋಕವನ್ನ ತ್ಯಜಿಸಿದ್ದಾರೆ. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ವಿಧಿವಶ. ಹಸಿರೇ ಉಸಿರಾಗಿಸಿಕೊಂಡಿದ್ದ ಶತಾಯುಷಿ ಇನ್ನಿಲ್ಲ. ವೃಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತೆ, ಹಸಿರನ್ನೇ ತನ್ನ ಉಸಿರಾಗಿಸಿಕೊಂಡಿದ್ದ ಶತಾಯುಷಿ ಸಾಲು ಮರದ ತಿಮ್ಮಕ್ಕ ಇನ್ನು ನೆನಪು ಮಾತ್ರ. ಲೆಕ್ಕವಿಲ್ಲದಷ್ಟು ಮರಗಳನ್ನ ತನ್ನ ಮಕ್ಕಳಂತೆ ಪೋಷಿಸಿದ್ದ ತಾಯಿಯನ್ನ ಕಳೆದುಕೊಂಡು ಪರಿಸರ ಲೋಕ ಅನಾಥವಾಗಿದೆ. 114 ವರ್ಷದ ತಿಮ್ಮಕ್ಕ ವಯೋಸಹಜ ಕಾಯಿಲೆಯಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ರು. ಈ ಹಿರಿಯ ಜೀವ ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ತಿಮ್ಮಕ್ಕನಿಗೆ ಮಕ್ಕಳಿಲ್ಲದ ಕಾರಣ ಸಸಿಗಳನ್ನೇ ಮಕ್ಕಳಂತೆ ಬೆಳೆಸಿದ್ರು. ತಿಮ್ಮಕ್ಕ ಮಾಗಡಿ ತಾಲೂಕಿನಲ್ಲಿ 4.5 ಕಿಲೋಮೀಟರ್ ಉದ್ದಕ್ಕೂ 385 ಆಲದ ಮರಗಳನ್ನ ನೆಟ್ಟು ಬೆಳೆಸೋ ಮೂಲಕ ಪರಿಸರ ಪ್ರೇಮವನ್ನ ಮೆರೆದಿದ್ರು. ಇಷ್ಟೇ ಅಲ್ಲ, ಬರೋಬ್ಬರಿ 8,000ಕ್ಕೂ ಹೆಚ್ಚು ಮರಗಳನ್ನ ಪೋಷಿಸಿ ರಕ್ಷಿಸಿದ್ರು. ತಿಮ್ಮಕ್ಕ ಅಕ್ಷರಸ್ಥರಲ್ಲದಿದ್ರು ಪರಿಸರ ಸಂರಕ್ಷಣೆಯಲ್ಲಿ ಅವರು ಮಾಡಿದ ಸಾಧನೆ ಎಲ್ಲರಿಗೂ ಮಾದರಿ. ಸಾಲು ಮರದ ತಿಮ್ಮಕ್ಕ ಅವರ ಈ ಅಪೂರ್ವ ಸೇವೆಗಾಗಿ 2019ರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು. 1995ರಲ್ಲಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಗೆ ಭಾಜನರಾಗಿದ್ರು. ಇದಿಷ್ಟೇ ಅಲ್ಲ, ವೃಕ್ಷ ಮಿತ್ರ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಕೂಡ ಸಿಕ್ಕಿವೆ. ಜೊತೆಗೆ ಕರ್ನಾಟಕ ಸರ್ಕಾರ ಸಾಲು ಮರದ ತಿಮ್ಮಕ್ಕರನ್ನ ಪರಿಸರ ರಾಯಭಾರಿ ಎಂದು ಘೋಷಿಸಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡಿ ಗೌರವಿಸಿತ್ತು. ಸಾಕು ಮಗ ಉಮೇಶ್ ಬಳ್ಳೂರು ತಾಯಿ ತಿಮ್ಮಕ್ಕನನ್ನ ನೆನೆದು ಕಣ್ಣೀರು ಹಾಕಿದ್ರು. ಸಿಎಂ ಸಿದ್ದರಾಮಯ್ಯ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಂತಾಪ ಸೂಚಿಸಿ ಸರ್ಕಾರಿ ಗೌರವಗಳೊಂದಿಗೆ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆ ಮಾಡಲಾಗುವುದು ಅಂತ ತಿಳಿಸಿದ್ರು. ಸರ್, ಸಂದೇಶ ಕೊಟ್ಟಿದ್ದಾರೆ ಸರ್. ಅವ್ರು ಬದುಕಿದ್ದಾಗಲೇ ಚೆನ್ನಾಗಿ ಬರ್ಸಿದ್ರು ಸರ್. ಅದನ್ನ ನಾನೇ ಜಗಳ ಮಾಡಿದ್ದೆ, ಈಗ ಯಾಕೆ ಪರಿಸ್ಥಿತಿ ಇದನ್ನ ಇನ್ನೂ ಚೆನ್ನಾಗಿದೆಯಾ ಅಂತ. ಆದ್ರೂ ಬರ್ಸಿದ್ರು ಸರ್. ಇಲ್ಲಿದೆ ನೋಡಿ ಸರ್, ಅದನ್ನ ನೀವೇ ಸಂದೇಶ ಕೊಟ್ಟಿದ್ದಾರೆ. ಎಲ್ರು ಗಿಡ ನಡಿ ಅಂತ ಹೇಳ್ತಾರೆ ಸರ್. ಗಿಡ ನೆಟ್ಟು ಪರಿಸರ ಉಳಿದಿತ್ತು ಸಾಕು. ಅಜ್ಜಿಗೋಸ್ಕರ 25 ವರ್ಷ ಅವರಿಗೋಸ್ಕರ ಸೇವೆ ಮಾಡಿದ್ದೀನಿ ಸರ್. ಸಾಕು ಸರ್, ಅಜ್ಜಿ ದಾರಿಲೇ ನಡೀರಿ ಸರ್. ಯಾಕಂದ್ರೆ ಅಜ್ಜಿನಿಷ್ಟು ದೊಡ್ಡದಾಗಿ ಬೆಳೆಸಿದ್ದು ರಾಜ್ಯದ ಜನ ಸರ್. ಎಲ್ರಿಗೂ ನೋಡಕ್ ಅವಕಾಶ ಮಾಡಿಕೊಡಿ ಸರ್, ಅಷ್ಟೇ. ಇನ್ನೇನು ಮಾತಾಡಕ್ಕಾಗಲ್ಲ ಸರ್. ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾವೆ. ಅವರು ಒಬ್ಬ ದೊಡ್ಡ ಪರಿಸರವಾದಿ. ಅವರಿಗೆ ಕೇಂದ್ರ ಸರ್ಕಾರ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿತ್ತು. ಅವರ ಸೇವೆಯನ್ನ ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿತ್ತು. ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೀತದೆ. ಅಪೋಲೋ ಆಸ್ಪತ್ರೆಯಿಂದ ಪಾರ್ಥಿವ ಶರೀರವನ್ನ ಹುಟ್ಟೂರಾದ ಮಾಗಡಿಯ ಹುಲಿಕಲ್ಗೆ ರವಾನೆ ಮಾಡಲಾಗಿತ್ತು. ಇದೀಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕರುನಾಡಿನ ಪರಿಸರ ಮಾತೆ ಮರಗಳನ್ನ ಮಕ್ಕಳಂತೆ ಸಾಕಿ ಬೆಳೆಸಿದ್ದ ಸಾಲು ಮರದ ತಿಮ್ಮಕ್ಕ ಈಗ ನೆನಪು ಮಾತ್ರ. ತಮ್ಮ 114ನೇ ವಯಸ್ಸಿನಲ್ಲಿ ತಿಮ್ಮಕ್ಕ ಇಹಲೋಕವನ್ನ ತ್ಯಜಿಸಿದ್ದಾರೆ. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ವಿಧಿವಶ. ಹಸಿರೇ ಉಸಿರಾಗಿಸಿಕೊಂಡಿದ್ದ ಶತಾಯುಷಿ ಇನ್ನಿಲ್ಲ. ವೃಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತೆ, ಹಸಿರನ್ನೇ ತನ್ನ ಉಸಿರಾಗಿಸಿಕೊಂಡಿದ್ದ ಶತಾಯುಷಿ ಸಾಲು ಮರದ ತಿಮ್ಮಕ್ಕ
ಇನ್ನು ನೆನಪು ಮಾತ್ರ. ಲೆಕ್ಕವಿಲ್ಲದಷ್ಟು ಮರಗಳನ್ನ ತನ್ನ ಮಕ್ಕಳಂತೆ ಪೋಷಿಸಿದ್ದ ತಾಯಿಯನ್ನ ಕಳೆದುಕೊಂಡು ಪರಿಸರ ಲೋಕ ಅನಾಥವಾಗಿದೆ. ನೂರ 14 ವರ್ಷದ ತಿಮ್ಮಕ್ಕ ವಯೋಸಹಜ ಕಾಯಿಲೆಯಿಂದ ಅನಾರೋಗ್ಯಕ್ಕೆ ಒಳಗಾಗಿದ್ರು. ಈ ಹಿರಿಯ ಜೀವ ಚಿಕಿತ್ಸೆ ಫಲಿಸದೆ ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ತಿಮ್ಮಕ್ಕನಿಗೆ ಮಕ್ಕಳಿಲ್ಲದ ಕಾರಣ ಸಸಿಗಳನ್ನೇ ಮಕ್ಕಳಂತೆ ಬೆಳೆಸಿದ್ರು. ತಿಮ್ಮಕ್ಕ ಮಾಗಡಿ ತಾಲೂಕಿನಲ್ಲಿ 4.5 ಕಿಲೋಮೀಟರ್ ಉದ್ದಕ್ಕೂ 385 ಆಲದ ಮರಗಳನ್ನ ನೆಟ್ಟು ಬೆಳೆಸೋ ಮೂಲಕ ಪರಿಸರ ಪ್ರೇಮವನ್ನ ಮೆರೆದಿದ್ರು. ಇಷ್ಟೇ ಅಲ್ಲ, ಬರೋಬ್ಬರಿ 8,000ಕ್ಕೂ ಹೆಚ್ಚು ಮರಗಳನ್ನ ಪೋಷಿಸಿ ರಕ್ಷಿಸಿದ್ರು. ತಿಮ್ಮಕ್ಕ ಅಕ್ಷರಸ್ಥರಲ್ಲದಿದ್ರು ಪರಿಸರ ಸಂರಕ್ಷಣೆಯಲ್ಲಿ ಅವರು ಮಾಡಿದ ಸಾಧನೆ ಎಲ್ಲರಿಗೂ ಮಾದರಿ. ಸಾಲುಮರದ ತಿಮ್ಮಕ್ಕ ಅವರ ಈ ಅಪೂರ್ವ ಸೇವೆಗಾಗಿ 2019ರಲ್ಲಿ ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತ್ತು. 1995ರಲ್ಲಿ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿಗೆ ಭಾಜನರಾಗಿದ್ರು. ಇದಿಷ್ಟೇ ಅಲ್ಲ, ವೃಕ್ಷ ಮಿತ್ರ ಪ್ರಶಸ್ತಿ, ವೀರಚಕ್ರ ಪ್ರಶಸ್ತಿ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ ಕೂಡ ಸಿಕ್ಕಿವೆ. ಜೊತೆಗೆ ಕರ್ನಾಟಕ ಸರ್ಕಾರ ಸಾಲುಮರದ ತಿಮ್ಮಕ್ಕರನ್ನ ಪರಿಸರ ರಾಯಭಾರಿ ಎಂದು ಘೋಷಿಸಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡಿ ಗೌರವಿಸಿತ್ತು. ಸಾಕು ಮಗ ಉಮೇಶ್ ಬಳ್ಳೂರು ತಾಯಿ ತಿಮ್ಮಕ್ಕನನ್ನ ನೆನೆದು ಕಣ್ಣೀರು ಹಾಕಿದ್ರು. ಸಿಎಂ ಸಿದ್ದರಾಮಯ್ಯ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸಂತಾಪ ಸೂಚಿಸಿ ಸರ್ಕಾರಿ ಗೌರವಗಳೊಂದಿಗೆ ತಿಮ್ಮಕ್ಕ ಅವರ ಅಂತ್ಯಕ್ರಿಯೆ ಮಾಡಲಾಗುವುದು ಅಂತ ತಿಳಿಸಿದ್ರು. ಸರ್, ಸಂದೇಶ ಕೊಟ್ಟಿದ್ದಾರೆ ಸರ್. ಅವ್ರು ಬದುಕಿದ್ದಾಗಲೇ ಚೆನ್ನಾಗಿ ಬರ್ಸಿದ್ರು ಸರ್. ಅದನ್ನ ನಾನೇ ಜಗಳ ಮಾಡಿದ್ದೆ, ಈಗ ಯಾಕೆ ಪರಿಸ್ಥಿತಿ ಇದನ್ನ ಇನ್ನೂ ಚೆನ್ನಾಗಿದೆಯಾ ಅಂತ. ಆದ್ರೂ ಬರ್ಸಿದ್ರು ಸರ್. ಇಲ್ಲಿದೆ ನೋಡಿ ಸರ್, ಅದನ್ನ ನೀವೇ ಸಂದೇಶ ಕೊಟ್ಟಿದ್ದಾರೆ. ಎಲ್ರು ಗಿಡ ನಡಿ ಅಂತ ಹೇಳ್ತಾರೆ ಸರ್. ಗಿಡ ನಟ್ಟು ಪರಿಸರ ಉಳಿದಿತ್ತು ಸಾಕು. ಅಜ್ಜಿಗೋಸ್ಕರ 25 ವರ್ಷ ಅವರಿಗೋಸ್ಕರ ಸೇವೆ ಮಾಡಿದ್ದೀನಿ ಸರ್. ಸಾಕು ಸರ್, ಅಜ್ಜಿ ದಾರಿಲೇ ನಡೀರಿ ಸರ್. ಯಾಕಂದ್ರೆ ಅಜ್ಜಿನಿಷ್ಟು ದೊಡ್ಡದಾಗಿ ಬೆಳೆಸಿದ್ದು ರಾಜ್ಯದ ಜನ ಸರ್. ಎಲ್ರಿಗೂ ನೋಡಕ್ ಅವಕಾಶ ಮಾಡಿಕೊಡಿ ಸರ್, ಅಷ್ಟೇ. ಇನ್ನೇನು ಮಾತಾಡಕ್ಕಾಗಲ್ಲ ಸರ್. ಅವರು ನೆಟ್ಟಿರ್ತಕ್ಕಂಥ ಮರಗಳು ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾವೆ. ಅವರು ಒಬ್ಬ ದೊಡ್ಡ ಪರಿಸರವಾದಿ. ಅವರಿಗೆ ಕೇಂದ್ರ ಸರ್ಕಾರ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿತ್ತು. ಅವರ ಸೇವೆಯನ್ನ ಪರಿಗಣಿಸಿ ಪದ್ಮಶ್ರೀ ಪ್ರಶಸ್ತಿಯನ್ನ ಕೊಟ್ಟಿತ್ತು. ಅವರ ಅಂತ್ಯಕ್ರಿಯೆ ಸರ್ಕಾರಿ ಗೌರವದಿಂದ ನಡೀತದೆ. ಅಪೋಲೋ